ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು 14ನೇ ತಾರೀಕಿದ್ದು ಪ್ರಜಾವಾಣಿ ಪೇಪರ್ ನೋಡ್ತಾ ಇದ್ದೇನೆ. ಪ್ರಜಾವಾಣಿ ಪೇಪರ್ ಅಲ್ಲಿ ನೋಡಿ KPSC ಅಂತ ಬಂದಿತ್ತು. ಈ ನಮ್ಮ ಅಮೆರಿಕದ ಅಧ್ಯಕ್ಷರಾದಂತಹ ಡೊನಾಲ್ಡ್ ಟ್ರಂಪ್ ಅವರು ಡೈಲಿ ಹೆಂಗ್ ನ್ಯೂಸ್ ಅಲ್ಲಿ ಇರ್ತಾರಲ್ಲ ಪೇಪರ್ ಅಲ್ಲಿ, ಆ ರೀತಿ KPSC ನಮ್ದು ಡೈಲಿ ನ್ಯೂಸ್ ಪೇಪರ್ ಅಲ್ಲಿ ಇದ್ದೇ ಇರುತ್ತೆ. ಒಂದ್ ದಿವಸ ತಪ್ಪಿರೋ ಒಂದ್ ದಿವಸ ಇದ್ದೇ ಇರುತ್ತೆ. ಅದು ಯಾವ ವಿಷಯಗಳಿಗಿರುತ್ತೆ ಅಂದ್ರೆ ಭ್ರಷ್ಟಾಚಾರ ಆಗಿರ್ಬೋದು, ಪೇಪರ್ ಲೀಕ್ ಆಯ್ತು, ಇಲ್ಲ ಎಕ್ಸಾಮ್ ಇಟ್ಟಂತ ಡೇಟ್ ಇಂದ ಪೋಸ್ಟ್ಪೋನ್ ಆಯ್ತು, ಇಲ್ಲ ಎಕ್ಸಾಮ್ ಕ್ವಶನ್ ಪೇಪರ್ ಅಲ್ಲಿ ಕನ್ನಡ ಟ್ರಾನ್ಸ್ಲೇಷನ್ ಪ್ರಾಬ್ಲಮ್ ಮಾಡಿದ್ರು. ಇಂಥ ವಿಷಯಗಳಿಂದ ಹೆಚ್ಚು ನಮ್ಮ KPSC ಪದೇ ಪದೇ ನ್ಯೂಸ್ ಪೇಪರ್ ಅಲ್ಲಿ ಬರ್ತಾನೆ ಇರುತ್ತೆ. ಸೊ ಇವತ್ತು ನೋಡಿ ಈ ನ್ಯೂಸ್ ಅಲ್ಲಿ ಬಂದಿರೋದು KPSC ಅಧ್ಯಕ್ಷ ಅಮಾನತು ಅಂತ ಬಂದಿದೆ. ಇಲ್ಲಿದೆ ನೋಡ್ರಿ, ಶಿವಶಂಕರಪ್ಪ ಸಾವ್ಕಾರ್ ಇವರು ಚೇರ್ಮನ್ ಆಗಿದ್ರು. ಇವರನ್ನ ನಮ್ಮ ತಾವರ್ ಚಂದ್ ಗೆಹ್ಲೋಟ್ ಅವರು ಅಮಾನತು ಮಾಡಿದ್ದಾರೆ. ಅಮಾನತು ಅಂದ್ರೇನು? ಸಸ್ಪೆಂಡ್ ಮಾಡಿದ್ದಾರೆ. ನೋಡ್ರಿ, ಒಬ್ಬ ಚೇರ್ಮನ್ ಅಂತಂದ್ರೆ KPSC ಚೇರ್ಮನ್ಗೆ 2,25,000 ಸಂಬಳ ಇರುತ್ತೆ. 2,25,000 ಸಂಬಳ ಮಂತ್ಲಿ. ಇದು ಒಂದ್ ತಿಂಗಳ ಸ್ಯಾಲ್ರಿ. ನಿಮ್ಗೆ 20,000ದಲ್ಲೂ ಬದುಕೋರಿದ್ದಾರೆ, 20,000ದಲ್ಲಿ ಒಂದ್ ತಿಂಗಳಲ್ಲಿ ಬದುಕೋರಿದ್ದಾರೆ. ಅಂದ್ರೆ ಇವ್ರು 2,25,000 ಸಂಬಳ ಇರುತ್ತೆ. ಆಮೇಲೆ ಚೇರ್ಮನ್ಗೆ ನೆಕ್ಸ್ಟ್ TA ಅಂತ ಇರುತ್ತೆ, DA ಅಂತ ಇರುತ್ತೆ, ಆಮೇಲೆ HRA ಅಂತ ಬರುತ್ತೆ. HRA ಹೌಸ್ ರೆಂಟ್ ಅಲೋನ್ಸಸ್. HRA ತಗೊಳ್ಳಿಲ್ಲ ಅಂದ್ರೆ ಬಾಡಿಗೆ ರಹಿತ ಮನೆ ಸಿಗುತ್ತೆ. ಆಮೇಲೆ ಮನೆಗೆ ಹೋದ್ರು ಮನೆಯಿಂದ ಆಫೀಸಿಗೆ ಬರ್ಲಿಕ್ಕೆ ಕಾರು, ಆಫೀಸಿಂದ ಮನೆಗೆ ಹೋಗ್ಲಿಕ್ಕೆ ಕಾರು. ನೋಡಿ, ಇಷ್ಟೆಲ್ಲಾ ಸೌಲಭ್ಯಗಳು ನಮ್ಮ KPSC ಸದಸ್ಯರುಗಳಿಗೆ ಮತ್ತು ಚೇರ್ಮನ್ಗಳಿಗೆ ಇರ್ತಾವೆ. ಅದೇ ಇಲ್ಲಿ ನೋಡ್ರಿ, KPSC ಪದೇ ಪದೇ ಸುದ್ದಿಯಲ್ಲಿ ಬರ್ತಾ ಇರೋದು. ಆಮೇಲೆ ಈ KPSC ನಮ್ಮ ಅಸೆಂಬ್ಲಿಯಲ್ಲಿ ಇದ್ರದ್ದು KPSC ಇವತ್ತು ಮಾತಾಡ್ತಾ ಇದ್ದಾರೆ. ಈಗಲೇ ನ್ಯೂಸ್ ಪೇಪರ್ ಅಲ್ಲಿ ಬರ್ತಾ ಇದೆ. ಆಮೇಲೆ KPSC ಬಗ್ಗೆ ನ್ಯೂಸ್ ಚಾನಲ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಅಂದ್ರೆ ಒಬ್ಬ ಮನುಷ್ಯನಿಗೆ ನೀವು ಯಾವಾಗ್ಲೂ ವಾಟ್ಸಪ್ ಹೇಳ್ಬೇಕು. ಓದುವವರು ಯಾರು ಅಂತಂದ್ರೆ ಅವರು ಆಕ್ಸಾ ಸಂಘಟನೆ. ಈ ಆಕ್ಸಾ ಸಂಘಟನೆಯದ್ದು ಮುಖ್ಯಸ್ಥ ಕಾಂತ್ ಕುಮಾರ್ ಅಂತ ಇದ್ದಾರೆ. ಕಾಂತ್ ಕುಮಾರ್ ಈ ಕಾಂತ್ ಕುಮಾರ್ ಸರ್ ಬಗ್ಗೆ ಎಷ್ಟು ಇವರು ರಕ್ತದಲ್ಲಿ ಪತ್ರ ಬರೀತಾರೆ. ಆಮೇಲೆ ಪಾದಯಾತ್ರೆ ಮಾಡ್ತಾರೆ ಧಾರವಾಡದಿಂದ ಬೆಂಗಳೂರಿಗೆ. ಎಷ್ಟು ಹೋರಾಟಗಳು ಮಾಡಿದ್ರು, ಎಷ್ಟು ಮನವಿಗಳನ್ನು ಕೊಟ್ರು. ಇವರು ಒಂದು ಹೋರಾಟದಿಂದ ಇವತ್ತು ರಿಕ್ರೂಟ್ಮೆಂಟ್ ಆಗ್ತಾ ಇದೆ. ಆಮೇಲೆ ಇವರು ಹೋರಾಟದಿಂದ KPSC ಏನು ಇವರು ಭ್ರಷ್ಟಾಚಾರ ನಡೆದಿತ್ತಲ್ಲ ಅವೆಲ್ಲ ಹೊರಗಡೆ ಬರ್ತಾ ಇದೆ. ಈ ಆಕ್ಸಾ ಸರ್, ಕಾಂತಕುಮಾರ್ ಸರ್ ಅವರ ಒಂದು ಹೋರಾಟದಿಂದ ಅಸೆಂಬ್ಲಿಯಲ್ಲಿ ಕೂಡ ನಮ್ಮ KPSC ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಹಂಗಿರುವಾಗ ನಾವು ಈ ಕಾಂತಕುಮಾರ್ ಸರ್ ಅವ್ರಿಗೆ ಒಂದು, ನೀವು ಓದ್ತಾ ಇರೋರು ವಾಟ್ಸಪ್ ಕೊಡ್ಲೇಬೇಕು. ಸೊ ನಾನು ಇವತ್ತಿನ ನ್ಯೂಸ್ಗೆ ಬರ್ತೇನೆ. ನಮ್ಮ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಡಿ. ಅಲ್ಲಿ ಶಿವಶಂಕರಪ್ಪ ಸಾವ್ಕಾರ್ ಅವರನ್ನು ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ಅಧಿಕಾರ ಮತ್ತು ದುರುಪಯೋಗ ಮತ್ತು ಸ್ವಜನ ಪಕ್ಷಪಾತ, ನೋಡ್ರಿ ಸ್ವಜನ ಪಕ್ಷಪಾತ ಅಂತ ಇದೆ. ಇಲ್ಲಿ ನೋಡ್ರಿ, ಹಣದ ಭ್ರಷ್ಟಾಚಾರ ಬೇರೆ, ಮನಿ ಕರಪ್ಷನ್ ಇಸ್ ಬೇರೆ. ಆದ್ರೆ ಪವರ್ ಕರಪ್ಷನ್ ಇಸ್ ಬೇರೆ. ಮನಿ ಕರಪ್ಷನ್, ಹಣ ಏನೋ ಅವಸರ ಇದ್ದಾನೆ, ಹಣ ತಗೊಂಡಿದ್ದಾನೆ, ಅದೊಂದು ಭ್ರಷ್ಟಾಚಾರ ಬೇರೆ. ಪವರ್ ಕರಪ್ಷನ್ ಇಸ್ ವೆರಿ ಡೇಂಜರಸ್. ಮನಿ ಕರಪ್ಷನ್ ಗಿಂತ ಪವರ್ ಕರಪ್ಷನ್ ವೆರಿ ಡೇಂಜರಸ್. ನಿಮ್ಗೆ ಈ ಪವರ್ ಕರಪ್ಷನ್ ಏನು ಅಂತ ಈಗ ಗೊತ್ತಾಗಲ್ಲ. ನೀವು ಒನ್ಸ್ ಜಾಬ್ ಅಲ್ಲಿ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸೇರಿದಾಗ ಈ ಪವರ್ ಕರಪ್ಷನ್ ಅಂದ್ರೆ ಅಧಿಕಾರದ ದಾಹ ಹೆಂಗಿರುತ್ತೆ, ಈ ಅಧಿಕಾರದ ದುರುಪಯೋಗ ಹೆಂಗಿರುತ್ತೆ ಅಂತ ನಿಮ್ಗೆ ಆಮೇಲೆ ಅದರದ್ದು ಮನವರಿಕೆ ಆಗುತ್ತೆ. ಸೊ ನಾನು ನೆಕ್ಸ್ಟ್ ಇದ್ರದ್ದು ರಿಲೇಟೆಡ್ ಇವತ್ತಿನ ನ್ಯೂಸ್ ರಿಲೇಟೆಡ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಹೋಗ್ತಾ ಇದೆ ನೋಡಿ. ಇದು 70 ವರ್ಷಗಳ ಇತಿಹಾಸದಲ್ಲಿ ಮೊದಲ ಬಾರಿ. ಈಗ ಹಂಗಾಮಿ ಅಧ್ಯಕ್ಷರಾಗಿ ಯಾರು ನೇಮಕ ಮಾಡಿದ್ದಾರೆ ಅಂದ್ರೆ ಡಾಕ್ಟರ್ B ಪ್ರಭುದೇವ್. ಇವರು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ಇದ್ದವರು. ಸೊ ಒಳ್ಳೆ ಇವರಿಂದ ಸರ್ವಿಸ್ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಯಾವ ವಿಧಿ ಅನ್ವಯ ಇವರನ್ನ ನಮ್ಮ ರಾಜ್ಯಪಾಲರು ರಾಷ್ಟ್ರಪತಿ ಅವರಿಗೆ, ಸುಪ್ರೀಂ ಕೋರ್ಟ್ಗೆ ಇದನ್ನ ಶಿಫಾರಸು ಮಾಡುವಂತೆ ಕೋರಿದ್ದಾರೆ ಅಂತಂದ್ರೆ ವಿಧಿ 317/1. ಸಂವಿಧಾನಿಕ ಹಿನ್ನೆಲೆ ಏನಪ್ಪಾ, ನಮ್ಮ ಸಂವಿಧಾನ ಏನ್ ಹೇಳ್ತಾ ಇದೆ ರಿಗಾರ್ಡಿಂಗ್ ಅಂತಂದ್ರೆ, ರಾಜ್ಯ ಲೋಕ ಸೇವಾ ಆಯೋಗ ಅಧ್ಯಕ್ಷ ಮತ್ತು ಸದಸ್ಯರ ನೇಮಕಾತಿ ಹಾಗೂ ಪದಚ್ಯುತಿ ಪ್ರಕ್ರಿಯೆಯಂತೆ ಭಾರತ ಸಂವಿಧಾನದ ಎಷ್ಟನೇ ಭಾಗದಲ್ಲಿದೆ ಅಂತಂದ್ರೆ 14ನೇ ಭಾಗದಲ್ಲಿ ಈ ರೀತಿ ಉಲ್ಲೇಖವಾಗಿದೆ. ಈ ವಿಧಿ 316. ಈ ವಿಧಿ 316 ಪ್ರಕಾರ ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರ ಅಂದ್ರೆ ಚೇರ್ಮನ್ ಮತ್ತು ಸದಸ್ಯರನ್ನು ಯಾರು ನೇಮಕ ಮಾಡ್ತಾರೆ? ರಾಜ್ಯಪಾಲರು ನೇಮಕ ಮಾಡ್ತಾರೆ. ಇಲ್ಲಿ ನೋಡಿ, ಪದಚ್ಯುತಿ ಮತ್ತು ಅಮಾನತ್ತು. ಅಮಾನತ್ತು ಅಂದ್ರೆ ಬೇರೆ, ಅಮಾನತ್ತು ಅಂದ್ರೆ ಸಸ್ಪೆಂಡ್ ಆಗ್ತಾರೆ, ಅಂದ್ರೆ ಅವ್ರನ್ನ ರಿಮೂವಲ್ ಮಾಡಲ್ಲ. ಪದಚ್ಯುತಿ ಅಂದ್ರೆ ರಿಮೂವಲ್ ಫ್ರಮ್ ಸರ್ವಿಸ್. ಸೊ ಇದಕ್ಕೂ ತುಂಬಾ ಡಿಫ್ರೆನ್ಸ್ ಇರುತ್ತೆ. ನೀವು ಜಾಬ್ ಅಲ್ಲಿ ಸೇರಿದ್ಮೇಲೆ ಗೊತ್ತಾಗುತ್ತೆ. ಸಸ್ಪೆಂಡ್ ಅಂತಂದ್ರೆ ಕೆಲವೊಂದು ನಿಮ್ಗೆ ಆಪಾದನೆ ಬಂದಿದೆ ಅಂತ ನಿಮ್ಮನ್ನ ಕೆಲಸದಿಂದ ಸ್ವಲ್ಪ ದಿವಸ ಸಸ್ಪೆಂಡ್ ಮಾಡಿ ಇಡ್ತಾರೆ. ಈ ರಿಮೂವಲ್ ಫ್ರಮ್ ಸರ್ವಿಸ್ ಅಂತಂದ್ರೆ ನಿಮ್ ಕಂಪಲ್ಸರಿ ನಿಮ್ಮ ಸರ್ವಿಸ್ ಅನ್ನ ನಿಮ್ಮ ರಿಮೂವಲ್ ಫ್ರಮ್ ಸರ್ವಿಸ್ ಮಾಡ್ತಾರೆ. ನೀವು ಅಲ್ಲಿಂದ
ಜಾಬ್ಗೆ ಬರಂಗೇ ಇಲ್ಲ. ಸೊ ಆ ರೀತಿ ಇದು ಪದಚ್ಯುತಿ ನೋಡ್ರಿ ರಿಮೂವಲ್. ರಾಜ್ಯಪಾಲರು ನೇಮಕ ಮಾಡಿದರೂ ಕೆಪಿಎಸ್ಸಿ ಅಧ್ಯಕ್ಷರನ್ನು ಹುದ್ದೆಯಿಂದ ತೆಗೆಯುವ ಅಧಿಕಾರ ಕೇವಲ ರಾಷ್ಟ್ರಪತಿಗಳಿಗೆ ಇದೆ. ನೋಡಿ, ರಾಷ್ಟ್ರಪತಿಗಳಿಗೆ ಮಾತ್ರ ಇದೆ. ಒಂದು ಕ್ಲಿಷ್ಟಕರ ಪ್ರೊಸೆಸ್ ಇದು. ರಾಷ್ಟ್ರಪತಿಗಳು ಸುಮ್ಮನೆ ತೆಗಿಲಿಕ್ಕೆ ಬರಲ್ಲ. ಸುಪ್ರೀಂ ಕೋರ್ಟ್ ತನಿಖೆ ಆಗ್ಬೇಕು. ಸುಪ್ರೀಂ ಕೋರ್ಟ್ ತನಿಖೆ ಮಾಡಿ ಕೊಡ್ಬೇಕು ರಿಪೋರ್ಟ್. ಹೌದು, ಇದು ಇವ್ರ ಮೇಲೆ ಬಂದಿರುವಂತ ಆಪಾದನೆ ಕರೆಕ್ಟ್ ಇದೆ, ಇವರು ಕರೆಕ್ಟ್ ಮಾಡಿದ್ದಾರೆ, ಮಿಸ್ಬಿಹೇವ್ ಆಗಿದೆ ಇವರಿಂದ ಅಂತ ತನಿಖೆಯನ್ನು ಮಾಡಿ ಕೊಟ್ಟಾಗ ರಾಷ್ಟ್ರಪತಿಯವರು ಇವರನ್ನ ಸಸ್ಪೆಂಡ್ ರಿಮೂವಲ್ ಫ್ರಮ್ ಸರ್ವಿಸ್ ಮಾಡ್ತಾರೆ, ಅಂದ್ರೆ ಪದಚ್ಯುತಿ ಮಾಡ್ತಾರೆ. ಸೊ ನೆಕ್ಸ್ಟ್ ಇಲ್ಲಿ ನೋಡಿ, ಮಿಸ್ಬಿಹೇವ್ ಅಂತ ಬಂದ್ರೆ ದುರ್ನಡತೆ ಆಧಾರದ ಮೇಲೆ, ಮಿಸ್ಬಿಹೇವ್ ಆಧಾರದ ಮೇಲೆ ವಿಧಿ 317(1) ರಾಷ್ಟ್ರಪತಿಗಳು ಪದಚ್ಯುತಿಗೊಳಿಸಬಹುದು. ಸುಪ್ರೀಂ ಕೋರ್ಟ್ ತನಿಖೆ ನಡೆಸಬೇಕು. ನೆಕ್ಸ್ಟ್ ಇದು ಇಂಪಾರ್ಟೆಂಟ್, ಈಗ ನಡೆದಿರೋದು ಇದು ನೋಡಿ. ಈಗ ಏನ್ ನ್ಯೂಸ್ ಬಂದಿದೆಯಲ್ಲ ಇವತ್ತು, ಅದು ಇದು ಅಂದ್ರೆ 317(2) ವಿಧಿ. ಸುಪ್ರೀಂ ಕೋರ್ಟ್ ನ ತನಿಖಾ ವರದಿ ಬರುವವರೆಗೂ ಅಥವಾ ರಾಷ್ಟ್ರಪತಿಗಳ ಆದೇಶವರೆಗೂ ಅಧ್ಯಕ್ಷರನ್ನು ಅಥವಾ ಸದಸ್ಯರನ್ನು ಅಮಾನತುಗೊಳಿಸುವ ಅಧಿಕಾರ ರಾಜ್ಯಪಾಲರಿಗೆ ಇದೆ, ಸಸ್ಪೆಂಡ್ ಮಾಡುವ ಅಧಿಕಾರ ಇದೆ ಅಂತ 317(2) ವಿಧಿ ಹೇಳುತ್ತೆ. ಇನ್ನು ಇದರ ರಿಗಾರ್ಡಿಂಗ್ ನೋಡ್ರಿ, ಸ್ಟೇಟ್ PSC ಇರ್ಬೋದು, ಇದರಲ್ಲಿ ಎಕ್ಸಾಮ್ಸ್ ಹೆಂಗ್ ಬಂದಿತ್ತು ಅಂತಂದ್ರೆ UPSC ಎಕ್ಸಾಮ್ ಅಲ್ಲಿ ಬಂದಿತ್ತು. CSI ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಪ್ರಿಲಿಮ್ಸ್ 2016 ಏನಿತ್ತು ನೋಡಿ ಸ್ಟೇಟ್ಮೆಂಟ್, ರಾಜ್ಯ ಲೋಕಸೇವಾ ಆಯೋಗದ ಸದಸ್ಯರನ್ನು ರಾಜ್ಯಪಾಲರು ನೇಮಕ ಮಾಡುತ್ತಾರೆ, ಆದರೆ ಅವರನ್ನು ಕೇವಲ ರಾಷ್ಟ್ರಪತಿಗಳು ಮಾತ್ರ ಹುದ್ದೆಯಿಂದ ತೆಗೆದು ಹಾಕಬಹುದು. ಇದು ನಿಮ್ಗೆ ಗೊತ್ತಿದೆ, ಹಂಗದ್ರ ರೈಟ್ ಆನ್ಸರ್. ಆಮೇಲೆ ಭಾರತವು ಸಂವಿಧಾನದ ಜಂಟಿ ಸಾರ್ವಜನಿಕ ಲೋಕಸೇವಾ ಆಯೋಗದ ಸ್ಥಾಪನೆಗೆ ಅವಕಾಶ ಮಾಡಿಕೊಡುತ್ತದೆ. ಹೌದು, 315ನೇ ವಿಧಿ ಪ್ರಕಾರ ನಮ್ಮ ಭಾರತ ದೇಶದಲ್ಲಿ ಜಂಟಿ ಲೋಕಸೇವಾ ಆಯೋಗ ಸ್ಥಾಪನೆ ಮಾಡಬಹುದು. ಅಂದ್ರೆ ಮೊದಲು ಈ ಪಂಜಾಬ್ ಮತ್ತು ಹರಿಯಾಣ 1996 ಅಲ್ಲಿ ಡಿವೈಡ್ ಆಗ್ತವೆ. ಡಿವೈಡ್ ಆದಾಗ ಈ ಎರಡು ಸ್ಟೇಟ್ಗಳು ಒಂದೇ ಸ್ಟೇಟ್ PSC ಹೊಂದಿರ್ತವೆ. ಆ ಸಂವಿಧಾನದಲ್ಲಿ ಇದಕ್ಕೆ ಆಸ್ಪದ ಇದೆ, ಆದ್ರೆ ಈ ಸದ್ಯ ನಮ್ಮ ಭಾರತದಲ್ಲಿ ಯಾವುದೇ ಜಾಯಿಂಟ್ ಸ್ಟೇಟ್ PSC ಇಲ್ಲ. ಜಂಟಿ ಸಾರ್ವಜನಿಕ ಸೇವಾ ಆಯೋಗ ನಮ್ಮ ಭಾರತ ದೇಶದಲ್ಲಿ ಇಲ್ಲ. ಎಲ್ಲಾ ಸ್ಟೇಟ್ಗಳು ಅವರದೇ ಆದಂತಹ ಸ್ವಂತ ಈ ಸಾರ್ವಜನಿಕ ಸೇವಾ ಆಯೋಗ ಇದೆ. ಸೊ ನಾನು ನೆಕ್ಸ್ಟ್ ಹೋಗ್ತಾ ಇದ್ದೇನೆ. ಇಲ್ಲಿ ನೋಡಿ, 315ನೇ ವಿಧಿಯಲ್ಲಿ ಅವಕಾಶ ಇದೆ. ಜಂಟಿ ಸಾರ್ವಜನಿಕ ಸೇವಾ ಆಯೋಗವನ್ನು ಸ್ಥಾಪಿಸಲು ಸಂವಿಧಾನದ 315ನೇ ವಿಧಿಯಲ್ಲಿ ಅವಕಾಶ ಇದೆ. ಇನ್ನೊಂದು ಕ್ವಶನ್, KPSC FDA ಎಕ್ಸಾಮ್ ಅಲ್ಲಿ 2017 ಅಲ್ಲಿ ಬಂದಿರುವಂತದ್ದು. ಕ್ವಶನ್ ಹಿಂಗಿದೆ ನೋಡಿ, ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರು ತಮ್ಮ ರಾಜೀನಾಮೆ ಪತ್ರವನ್ನು ಯಾರಿಗೆ ಸಲ್ಲಿಸಬೇಕು? ನೋಡಿ, ರಾಜ್ಯದ ರಾಜ್ಯಪಾಲರಿಗೆ ರಾಜೀನಾಮೆ ತಾವಾಗೆ ಹೋಗ್ತೇವೆ ಅಂತಂದ್ರೆ ಅವರು ರಾಜೀನಾಮೆಯನ್ನು ನಮ್ಮ ರಾಜ್ಯಪಾಲರಿಗೆ ಸಲ್ಲಿಸಬಹುದು. ನೆಕ್ಸ್ಟ್ ಈ KS ಎಕ್ಸಾಮ್ ಅಲ್ಲಿ ಬಂದಿರೋದು ನೋಡಿ, KS ಎಕ್ಸಾಮ್ ಅಲ್ಲಿ ಬಂದಿರುವಂತ ಕ್ವಶನ್ ಇದು. ರಾಜ್ಯ ಲೋಕಸೇವಾ ಆಯೋಗದ ಅಧ್ಯಕ್ಷರನ್ನು ಮತ್ತು ಅವರ ತನಿಖೆ ವರದಿ ಆಧಾರದ ಮೇಲೆ ರಾಷ್ಟ್ರಪತಿಗಳು ಹುದ್ದೆಯಿಂದ ತೆಗೆದು ಹಾಕಬಹುದು. ಯಾರ ತನಿಖೆ ಮಾಡಬೇಕು? ಸುಪ್ರೀಂ ಕೋರ್ಟ್ ತನಿಖೆ ಮಾಡಬೇಕು. ಸುಪ್ರೀಂ ಕೋರ್ಟ್ ತನಿಖೆ ಆಗ್ಬೇಕು. ಇದು KS ಎಕ್ಸಾಮ್ ಪ್ರಿಲಿಮಿನರಿ ಎಕ್ಸಾಮ್ 2014 ಅಲ್ಲಿ ಬಂದಿರುವಂತ ಕ್ವಶನ್. ಸೊ ನಾನು ಇದನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇದು ತುಂಬಾ ದೊಡ್ಡ ನ್ಯೂಸ್ ಆಗುತ್ತೆ. ಸೊ ಹಾಗಾಗಿ ಇದನ್ನ ಫುಲ್ ಪಾಯಿಂಟ್ ಕೊಟ್ಟು ನಾನು ನೆಕ್ಸ್ಟ್ ಪೇಪರ್ ಅಲ್ಲಿ ಬಂದಿರುವಂತ ಇಂಪಾರ್ಟೆಂಟ್ ನ್ಯೂಸ್ ಹೋಗ್ತಾ ಇದ್ದೇನೆ. ಸೊ ಇಲ್ಲಿ ನೋಡಿ, ಇಲ್ಲಿ ಒಂದು ಆರ್ಟಿಕಲ್ ಬಂದಿತ್ತು ಪೇಪರ್ ಅಲ್ಲಿ, 8 ಯೋಜನೆಗಳ ಕಾರ್ಯಸಾಧ್ಯತಾ ವರದಿ ಪೂರ್ಣ. ಪ್ರವಾಸೋದ್ಯಮ ಸಚಿವ ಯಾರಿದ್ದಾರೆ? ಸಚಿವ ಜಾರ್ಜ್ ಅವರು ಇದ್ದಾರೆ. ನೋಡಿ, 13 ರೋಪ್ ವೇಗಳ ತ್ವರಿತ ಅನುಷ್ಠಾನ ಅಂತ ಬಂದಿತ್ತು. ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೆನ್ಪಿಟ್ಕೋಬೇಕು. ಬೆಟ್ಟದ ಮೇಲಿರುವ ಅಥವಾ ಆಕರ್ಷಣೀಯ ಜಲಪಾತಗಳಿರುವ ರಾಜ್ಯದ 13 ತಾಣಗಳಿಗೆ ಪ್ರವಾಸಿಗರನ್ನು ಸೆಳೆಯಲು ರೂಪಿಸಿರುವ ರೋಪ್ ವೇ ಯೋಜನೆಯನ್ನು ತ್ವರಿತ ಅನುಷ್ಠಾನಕ್ಕೆ ತರಲು ಸರ್ಕಾರ ಮುಂದಾಗಿದೆ. ರೋಪ್ ವೇ ಯೋಜನೆ ಇದಕ್ಕೆ ಸಂಬಂಧಪಟ್ಟಿದೆ ಅಂತ ಗೊತ್ತಿರಬೇಕು. ಇದರಲ್ಲಿ ಎಷ್ಟು ತಾಣಗಳು ಅಂತ ನೆನಪಿರಬೇಕು? 13. ಹಂಗೆ ಒಮ್ಮೆ ನೀವು ಓದ್ಕೋಬಹುದು. ನೋಡಿ, ಯಾವ 13 ಅಂತಂದ್ರೆ ಮಧುಗಿರಿ ಕೋಟೆ ತುಮಕೂರು, ಮಲ್ಲಹಳ್ಳಿ ಜಲಪಾತ ಮೊನ್ನೆ ಪೇಪರ್ ಅಲ್ಲಿ ಬಂದಿತ್ತು ಕೊಡಗು, ನೆಕ್ಸ್ಟ್ ಅಂಜನಾದ್ರಿ ಬೆಟ್ಟ ಕೊಪ್ಪಳ ಜಿಲ್ಲೆ, ಬಳ್ಳಾರಿ ಕೋಟೆ ಬಳ್ಳಾರಿ, ನೃಪತುಂಗ ಬೆಟ್ಟ ಧಾರವಾಡ, ನಮ್ಮ ಹುಬ್ಳಿಯಲ್ಲಿ ಬರುತ್ತೆ ಇದು ನೃಪತುಂಗ ಬೆಟ್ಟ ಅಂತ, ಯಾದಗಿರಿ ಕೋಟೆ ಯಾದಗಿರಿ, ಮೈಲಾರಲಿಂಗೇಶ್ವರ ದೇವಸ್ಥಾನ ಯಾದಗಿರಿ, ಓಲಾಳಮ್ಮ ದೇವಸ್ಥಾನ ಗದಗ, ಕಾಲಕಾಳೇಶ್ವರ ದೇವಸ್ಥಾನ ನೋಡಿ ಗದಗ, ಓಲಾಳಮ್ಮ ದೇವಸ್ಥಾನ ಕಾಲಕಾಳೇಶ್ವರ ಎರಡು ಗದಗ, ಸವದತ್ತಿ ಯಲ್ಲಮ್ಮ ಬೆಳಗಾವಿ, ದೇವರಗುಡ್ಡ ಹಾವೇರಿ, ಗೋಕಾಕ್ ಜಲಪಾತ ಬೆಳಗಾವಿ, ಮುಳ್ಳಯ್ಯನಗಿರಿ ಚಿಕ್ಕಮಗಳೂರು. ಈ ಜಿಲ್ಲೆಗಳವರು ಯಾರು ಇದ್ರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ನ್ಯೂಸ್ಗೆ ಹೋಗ್ತಾ ಇದ್ದೇನೆ ನಾನು, ಅದಷ್ಟು ಸಾಕು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ನೋಡಿ, ಇದೊಂದು ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಬಂದಿತ್ತು ಈ ನ್ಯೂಸ್. ಏನ್ ನೋಡಿ, ಇಂಧನ ಸುರಕ್ಷತೆ ಹೆಚ್ಚಿಸಲು ಯೋಜನೆ ಅನಿವಾರ್ಯ, ಶರಾವತಿ ಪಂಪ್ಡ್ ಸ್ಟೋರೇಜ್ ಅನುಮತಿಗೆ ರಹದಾರಿ ಅಂತ ಬಂದಿತ್ತು. ಇಲ್ಲಿ ಈ ನ್ಯೂಸ್ ಅನ್ನು ಓದುವಾಗ
ನೋಡಿ, ಸಂರಕ್ಷಿತ ಪ್ರದೇಶದಲ್ಲಿ ಹೊಸ ಅಣೆಕಟ್ಟುಗಳ ನಿರ್ಮಾಣವನ್ನು ಒಳಗೊಳ್ಳದ ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆಗೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಸ್ಥಾಯಿ ಸಮಿತಿ ಅನುಮೋದನೆ ನೀಡಬಹುದು. ಇದು ವೆರಿ ಇಂಪಾರ್ಟೆಂಟ್. ಏನಂತಂದ್ರೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅಂತ ಬಂದಿದೆಯಲ್ಲ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಇದು ಎಕಾಲಜಿ ಅಂತ ಪರಿಸರ ಶಾಸ್ತ್ರ ಅಂತ ನಿಮ್ಮ ಸಿಲೆಬಸ್ ಅಲ್ಲಿ ಇರುತ್ತೆ. ಇದು ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ UPSC ಪ್ರಿಲಿಮಿನರಿ ಎಕ್ಸಾಮ್ ಅಲ್ಲೂ ಇದನ್ನ ಕ್ವಶನ್ ಕೇಳಿದ್ದಾರೆ, FD ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, KS ಪ್ರಿಲಿಮಿನರಿ ಎಕ್ಸಾಮ್ ಅಲ್ಲಿ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಮೇಲೆ ಕ್ವಶನ್ಸ್ ಬಂದಿದೆ. ಆ ಕ್ವಶನ್ಸ್ ಯಾವ ರೀತಿ ಅಂತ ನಿಮ್ಗೆ ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಈ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅಂತ ಅಂದ್ರೆ ಏನು ಅಂತ ಸ್ವಲ್ಪ ತಿಳ್ಕೊಳ್ಳಿ. ನೋಡಿ, ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯು ಭಾರತದಲ್ಲಿ ವನ್ಯಜೀವಿ ಸಂರಕ್ಷಣೆಗೆ ಸಂಬಂಧಿಸಿದಂತ ನೀತಿಗಳನ್ನು ರೂಪಿಸುವ ಶಾಸನಬದ್ಧ ಸಂಸ್ಥೆ, ಸ್ಟ್ಯಾಟ್ಯೂಟರಿ ಬಾಡಿ. ಸ್ಟ್ಯಾಟ್ಯೂಟರಿ ಬಾಡಿ ಅಂದ್ರೆ ಒಂದು ನಮ್ಮ ಪಾರ್ಲಿಮೆಂಟ್ ಒಂದು ಕಾಯ್ದೆ ತಂದಿರುತ್ತೆ, ಆ ಕಾಯ್ದೆ ಅನುಸಾರ ಇದನ್ನು ಸ್ಥಾಪನೆ ಮಾಡಿರ್ತಾರೆ. ಹಾಗಾಗಿ ಇದನ್ನು ಸ್ಟ್ಯಾಟ್ಯೂಟರಿ ಬಾಡಿ ಅಂತ ನಾವು ಹೇಳ್ತೇವೆ. ಇದರ ಅಧ್ಯಕ್ಷರು ಯಾರಿರ್ತಾರೆ ನೋಡಿ, ಚೇರ್ಪರ್ಸನ್. ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ ಸ್ವತಃ ಭಾರತದ ಪ್ರಧಾನಮಂತ್ರಿಗಳೇ ಅಧ್ಯಕ್ಷರಾಗಿರ್ತಾರೆ. PM ನರೇಂದ್ರ ಮೋದಿ ಅವರು ಇದರ ಅಧ್ಯಕ್ಷರು. ಆಮೇಲೆ ಉಪಾಧ್ಯಕ್ಷರು ಯಾರಿರ್ತಾರೆ ನೋಡಿ, ಕೇಂದ್ರ ಪರಿಸರ ಸಚಿವರು. ಕೇಂದ್ರ ಪರಿಸರ ಸಚಿವರು ಇದರ ಉಪಾಧ್ಯಕ್ಷರು ಆಗಿರ್ತಾರೆ. ಈಗ ಯಾರಿದ್ದಾರೆ ಅಂತಂದ್ರೆ ಪರಿಸರ ಸಚಿವರು ಭೂಪೇಂದ್ರ ಯಾದವ್ ಅಂತ ಇದ್ದಾರೆ. ಭೂಪೇಂದ್ರ ಯಾದವ್. ಭೂಪೇಂದ್ರ ಯಾದವ್ ಅವರು ನಮ್ಮ ಕೇಂದ್ರ ಪರಿಸರ ಸಚಿವರಿದ್ದಾರೆ. ಅವರು ಉಪಾಧ್ಯಕ್ಷರಾಗಿರ್ತಾರೆ. ಇನ್ನ ಈ ಮಂಡಳಿಯಲ್ಲಿ ಎಷ್ಟು ಜನ ಇರ್ತಾರೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯಲ್ಲಿ ಅಂತಂದ್ರೆ 47 ಜನ ಇರ್ತಾರೆ ನೋಡಿ. ಇದರಲ್ಲಿ 47 ಜನರಲ್ಲಿ NGOಗಳ ಸದಸ್ಯರು ಇರ್ತಾರೆ, ಮತ್ತು ಪರಿಸರ ತಜ್ಞರು ಇರ್ತಾರೆ, ಮತ್ತು 3 ಜನ ಸಂಸತ್ ಸದಸ್ಯರು ಕೂಡ ಇರ್ತಾರೆ. ಇದ್ರದ್ದು ಮುಖ್ಯ ಕಾರ್ಯ ವೆರಿ ಇಂಪಾರ್ಟೆಂಟ್, ನೆನ್ಪಿಟ್ಕೋಬೇಕು. ಏನಂದ್ರೆ ನಮ್ ನ್ಯಾಷನಲ್ ಪಾರ್ಕ್ಸ್ ಇರ್ತವೆ, ವೈಲ್ಡ್ ಲೈಫ್ ಸೆಂಚುರಿ ಇರ್ತವೆ, ಅವುಗಳ ಗಡಿಗಳನ್ನ ಏನಾರ ಬದಲಾಯಿಸೋದಿರ್ಬೋದು, ಅಥವಾ ಅಲ್ಲಿ ಯಾವುದೇ ಅಭಿವೃದ್ಧಿ ಯೋಜನೆಗಳನ್ನು ಕೈಗೊಳ್ಳಲು ಸಹ ಈ ಸ್ಥಾಯಿ ಸಮಿತಿ, ಇವತ್ತು ಪೇಪರ್ ಅಲ್ಲಿ ಬಂದಿದೆ ನೋಡಿ, ಈ ಸ್ಥಾಯಿ ಸಮಿತಿಯ ಪೂರ್ವಾನುಮತಿ ಕಡ್ಡಾಯವಾಗಿದೆ. ವೆದರ್ ಯಾವ್ದಾರ ಸ್ಟೇಟ್ ಅಲ್ಲಿ ಇರಲಿ, ಯಾವ ಸ್ಟೇಟ್ ಅಲ್ಲಿ ನ್ಯಾಷನಲ್ ಪಾರ್ಕ್ ಇದ್ರು ಕೂಡ ಆ ಪಾರ್ಕ್ ಗಡಿ ಬದಲಾವಣೆ ಇರ್ಬೋದು, ಅಲ್ಲಿರುವ ಯಾವುದೇ ಅಭಿವೃದ್ಧಿ ಯೋಜನೆಗಳನ್ನು ಮಾಡ್ಬೇಕಂದ್ರು ನಮ್ಮ ರಾಷ್ಟ್ರೀಯ ವನ್ಯಜೀವಿ ಮಂಡಳಿಯಲ್ಲಿರುವ ಸ್ಥಾಯಿ ಸಮಿತಿಯ ಪೂರ್ವಾನುಮತಿ ಕಡ್ಡಾಯವಾಗಿದೆ. ಇದನ್ನ ನೆನ್ಪಿಟ್ಕೋಬೇಕು. ಈ ವನ್ಯಜೀವಿ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಏನು ಸ್ಥಾಪನೆ ಆಯ್ತಲ್ಲ, ಇದರ ಬ್ಯಾಕ್ ಗ್ರೌಂಡ್ ನೋಡೋದಾದ್ರೆ ಇದು ಯಾವಾಗ ಸ್ಥಾಪನೆ ಆಯ್ತು ಅಂದ್ರೆ 2003ರಲ್ಲಿ. ನಾನು ಇದನ್ನು ಶಾಸನಬದ್ಧ ಆಗಿ ಸಂಸ್ಥೆ ಅಂತಂದೆ. ಯಾಕೆ ಅಂತಂದ್ರೆ ಇದನ್ನ 1972ರ ನಮ್ಮ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಬರುತ್ತೆ. ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್, ಈ ಕಾಯ್ದೆ ಅನುಗುಣವಾಗಿ ಅದನ್ನು ಸ್ಥಾಪನೆ ಮಾಡಿದ್ದಾರೆ. ಇದಕ್ಕಿಂತ ಮುಂಚೆ 1952ರಲ್ಲಿ ಒಂದು ಸಲಹಾ ಸಮಿತಿ ಸ್ಥಾಪನೆ ಆಗಿತ್ತು. ಅದು ಯಾವ್ದಂದ್ರೆ ಇಂಡಿಯನ್ ಬೋರ್ಡ್ ಫಾರ್ ವೈಲ್ಡ್ ಲೈಫ್ ಅಂತ ಸ್ಥಾಪನೆ ಆಗಿತ್ತು. ಅದರ ಬದಲಾಗಿ 2003ರಲ್ಲಿ ನಮ್ಮ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಸ್ಥಾಪನೆ ಆಗಿದೆ. ಇಲ್ಲಿ ನೋಡಿ, ಸ್ಥಾಯಿ ಸಮಿತಿ ಅಂತ ಹೇಳಿದೆ, ಸ್ಟ್ಯಾಂಡಿಂಗ್ ಕಮಿಟಿ. ವೆರಿ ಇಂಪಾರ್ಟೆಂಟ್, ಇವತ್ತಿನ ಬಂದಿರೋ ನ್ಯೂಸ್ ಅಲ್ಲಿ ಇತ್ತು ಇದು. ಯಾಕಂದ್ರೆ ಇದರ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರೆ ಅಂದ್ರೆ ಕೇಂದ್ರ ಪರಿಸರ ಸಚಿವ ನಮ್ಮ ಭೂಪೇಂದ್ರ ಸಿಂಗ್ ಯಾದವ್ ಅವರು ಈ ಕೇಂದ್ರ ಪರಿಸರ ಸಚಿವರು ಸ್ಥಾಯಿ ಸಮಿತಿ ಸ್ಟ್ಯಾಂಡಿಂಗ್ ಕಮಿಟಿದ್ದು ಅಧ್ಯಕ್ಷರಾಗಿರ್ತಾರೆ. ಆದ್ರೆ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅಧ್ಯಕ್ಷರು ಮಾತ್ರ ಪ್ರಧಾನಮಂತ್ರಿಯವರಾಗಿರ್ತಾರೆ, ನೆನ್ಪಿಟ್ಕೋಬೇಕು. ಆಮೇಲೆ ಇದ್ರ ಮೇಲೆ ಕ್ವಶನ್ಸ್ ಹೆಂಗ್ ಬಂದಿತ್ತು ನೋಡಿ, UPSC ಸಿವಿಲ್ ಸರ್ವಿಸಸ್ ಎಕ್ಸಾಮ್ ಅಲ್ಲಿ ಏ ರೀತಿ ಕ್ವಶನ್ ಬಂದಿತ್ತು ನೋಡಿ. ಕ್ವಶನ್ ಹಿಂಗಿದೆ: ಭಾರತದ ವನ್ಯಜೀವಿ ಸಂರಕ್ಷಣಾ ಕಾಯ್ದೆ 1972ರ ಅಡಿಯಲ್ಲಿ ಸ್ಥಾಪಿಸಲಾದ ರಾಷ್ಟ್ರೀಯ ವನ್ಯಜೀವಿ ಮಂಡಳಿ NBWL ಅಧ್ಯಕ್ಷರು ಯಾರು? UPSC ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ ಪ್ರಿಲಿಮ್ಸ್ 2014 ಅಲ್ಲಿ ಬಂದಂತಹ ಕ್ವಶನ್. ಇದರ ಅಧ್ಯಕ್ಷರು ನಾವು ಈಗಾಗಲೇ ಡಿಸ್ಕಷನ್ ಮಾಡಿದ್ವಿ, ಭಾರತದ ಪ್ರಧಾನಮಂತ್ರಿಗಳು ಆಗಿರ್ತಾರೆ ಅಂತ. ಸೊ ನೆಕ್ಸ್ಟ್ ಕ್ವಶನ್ ಇನ್ನೊಂದು KS ಎಕ್ಸಾಮ್ ಅಲ್ಲಿ 2020ಯಲ್ಲಿ KS ಪ್ರಿಲಿಮಿನರಿ ಎಕ್ಸಾಮ್ ಅಲ್ಲಿ ಬಂದಿತ್ತು. ರಾಷ್ಟ್ರೀಯ ಉದ್ಯಾನವನಗಳು ಅಥವಾ ವನ್ಯಜೀವಿ ಅಭಯಾರಣ್ಯಗಳ ಗಡಿಗಳನ್ನು ಮಾರ್ಪಡಿಸಲು ಈ ಕೆಳಗಿನ ಯಾರ ಅನುಮೋದನೆ ಕಡ್ಡಾಯವಾಗಿದೆ ಅಂತ ಬಂದಿತ್ತು. ಇದು ರಾಷ್ಟ್ರೀಯ ವನ್ಯಜೀವಿ ಮಂಡಳಿ ಅನುಮೋದನೆ ಕಡ್ಡಾಯವಾಗಿದೆ. ಸೊ ನಾನು ನೆಕ್ಸ್ಟ್ ಕ್ವಶನ್ ಬಂದಿತ್ತು, ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ದೇನೆ. ಓಕೆ, ನಾನು ನೆಕ್ಸ್ಟ್ ನ್ಯೂಸ್ ಹೋಗ್ತಾ ಇದ್ದೇನೆ ನೋಡಿ. ನೆಕ್ಸ್ಟ್ ನ್ಯೂಸ್ ಇಲ್ಲಿ ಬಂದಿತ್ತು: ಭಾರತದ ಗಡಿ ಸಮೀಪದಲ್ಲಿ ಬೃಹತ್ ಜಲವಿದ್ಯುತ್ ಯೋಜನೆ, ಭೂಗರ್ಭ ಶಾಸ್ತ್ರ ಅಧ್ಯಯನ ವರದಿ. ಅಂದ್ರೆ ಬ್ರಹ್ಮಪುತ್ರ ನದಿ, ಚೀನಾದ ಬೃಹತ್ ಅಣೆಕಟ್ಟೆ ತಳವೇ ಅಭದ್ರ. ಅಂದ್ರೆ ನಮ್ಮ ಬ್ರಹ್ಮಪುತ್ರ ನದಿಗೆ ಚೀನಾವು ಒಂದು ಅಣೆಕಟ್ಟನ್ನು ಕಟ್ತಾ ಇದೆ. ಅದರ ರಿಗಾರ್ಡಿಂಗ್ ಇವತ್ತು ಬಂದಿರುವಂತ ನ್ಯೂಸ್ ಇದು. ಈ ಬ್ರಹ್ಮಪುತ್ರ ನದಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ವೆರಿ ಇಂಪಾರ್ಟೆಂಟ್, ಯಾಕಂದ್ರೆ KS ಅಲ್ಲಿ ಎಕ್ಸಾಮ್ ಬಂದಿದೆ, ಮತ್ತು UPSC ಪ್ರಿಲಿಮಿನರಿ ಎಕ್ಸಾಮ್ ಅಲ್ಲಿ ಕೂಡ ಈ ಬ್ರಹ್ಮಪುತ್ರ ನದಿ ರಿಗಾರ್ಡಿಂಗ್ ಬಂದಿರೋದ್ರಿಂದ ನಾನು ಬ್ರಹ್ಮಪುತ್ರ ನದಿದು ಬೇಸಿಕ್ ಪಾಯಿಂಟ್ಸ್ ನಿಮ್ಗೆ ಗೊತ್ತಿರಲಿ ಅಂತ ಒಂದಿಷ್ಟು ಪಾಯಿಂಟ್ಸ್ ಹಾಕಿದ್ದೇನೆ ನೋಡಿ. ಚೀನಾದ ಟಿಬೆಟ್ ನಲ್ಲಿ ಆರ್ಲಾಂಗ್ ಸ್ಯಾಂಗ್ಪೋ ನದಿಯ ಕೆಳಭಾಗದಲ್ಲಿ ವಿಶ್ವದ ಅತಿ ದೊಡ್ಡ ಜಲವಿದ್ಯುತ್ ಯೋಜನೆಯನ್ನು ನಿರ್ಮಿಸುತ್ತಿದೆ. ಚೀನಾ ನಿರ್ಮಿಸ್ತಾ ಇದೆ. ಇದೇ ನದಿ ಭಾರತಕ್ಕೆ ಪ್ರವೇಶಿಸಿದ ನಂತರ ನಾವು ಇದನ್ನ ಬ್ರಹ್ಮಪುತ್ರ ಅಂತ ಕರಿತೀವಿ. ಇದು ಉಗಮ ಸ್ಥಾನ ಎಲ್ಲಿ ಆಗುತ್ತೆ ಈ ಬ್ರಹ್ಮಪುತ್ರ ನದಿ ಅಂತಂದ್ರೆ ಮಾನಸ ಸರೋವರ, ಕೈಲಾಸ ಪರ್ವತ. ನೋಡಿ ಎಷ್ಟು ಚೆನ್ನಾಗಿದೆ, ಮಾನಸ ಸರೋವರ,
ಕೈಲಾಸ ಪರ್ವತದ ಚೆಮೆಂಗ್ ಡಂಗ್ ನೀರ್ಗಲ್ಲು ಗ್ಲೇಸಿಯರ್ ಅಲ್ಲಿ ಉಗಮಿಸುತ್ತದೆ. ಇದಕ್ಕೆ ವಿವಿಧ ಹೆಸರಿದಾವೆ ನೋಡಿ. ಟಿಬೆಟ್ ನಲ್ಲಿ ಸ್ಯಾಂಗ್ಪೋ ಅಂತ ಕರೀತಾರೆ. ಸ್ಯಾಂಗ್ಪೋ ಅಂದ್ರೆ ಶುದ್ಧೀಕರಿಸುವವನು ಎಂದರ್ಥ. ಇನ್ನು ಅರುಣಾಚಲ್ ಪ್ರದೇಶದಲ್ಲಿ ದಿಹಾಂಗ್ ಅಂತ ಕರೀತಾರೆ, ಸಿಯಾಂಗ್ ಅಂತ ಕರೀತಾರೆ. ಆಮೇಲೆ ಅಸ್ಸಾಂನಲ್ಲಿ ಬ್ರಹ್ಮಪುತ್ರ ಅಂತ ಕರೀತಾರೆ ನೋಡಿ. ಅಸ್ಸಾಂನ ಕಣ್ಣೀರಿನ ನದಿ ಇದು. ಅಸ್ಸಾಂನ ಕಣ್ಣೀರಿನ ನದಿ ಸ್ಯಾರೋ ಆಫ್ ಅಸ್ಸಾಂ ಅಂತ ಕರೀತಾರೆ. ಸ್ಯಾರೋ ಆಫ್ ಅಸ್ಸಾಂ ಅಂದ್ರೆ ತುಂಬಾ ಪ್ರವಾಹವಾದ ಉಂಟು ಮಾಡೋದ್ರಿಂದ ಇದನ್ನ ಅಸ್ಸಾಂನ ಕಣ್ಣೀರಿನ ನದಿ ಅಂತ ಕರೀತಾರೆ. ಇನ್ನು ಬಾಂಗ್ಲಾದೇಶದಲ್ಲಿ ಜಮುನಾ ಅಂತ ಇದೇ ನದಿಯನ್ನು ಕರೀತಾರೆ. ಇದು ಭಾರತಕ್ಕೆ ಹೆಂಗ್ ಪ್ರವೇಶ ಮಾಡುತ್ತೆ ಅಂತಂದ್ರೆ ಈ ನಾರ್ಮಾ ಬಾಚ್ವಾ ಅಂತ ಒಂದು ಪರ್ವತದ ಹತ್ರ ಯೂ ಟರ್ನ್ ತಗೋತಂದ್ರೆ ನೋಡಿ. ಕಂಪ್ಲೀಟ್ಲಿ ರಿವರ್ಸ್ ಅಂದ್ರೆ ಯೂ ಟರ್ನ್ ತಗೊಂಡು ಇದು ನೋಡಿ ಪ್ರಕೃತಿ ವಿಸ್ಮಯಗಳು ಇವೆಲ್ಲ ಯೂ ಟರ್ನ್ ತಗೊಂಡು ಭಾರತಕ್ಕೆ ಅರುಣಾಚಲ್ ಪ್ರದೇಶದ ಮೂಲಕ ಭಾರತವನ್ನು ಪ್ರವೇಶಿಸುತ್ತದೆ. ಇದು ಇನ್ನೊಂದು ಮಾಜುಲಿ ದ್ವೀಪ ಅಂತ ಬರುತ್ತೆ, ನೆನಪಿರ್ಲಿ ಮಾಜುಲಿ ಐಲ್ಯಾಂಡ್. ಅಸ್ಸಾಂನಲ್ಲಿ ಈ ನದಿಯು ಜಗತ್ತಿನ ಅತಿ ದೊಡ್ಡ ನದಿ ನಿರ್ಮಿತ ದ್ವೀಪವಾದ ಮಾಜುಲಿ ಐಲ್ಯಾಂಡ್ ಅನ್ನು ಸೃಷ್ಟಿಸುತ್ತದೆ ನಮ್ಮ ಬ್ರಹ್ಮಪುತ್ರ ನದಿ. ಇದು ನೆಕ್ಸ್ಟ್ ಗಂಗಾ ನದಿಯನ್ನು ಸೇರುತ್ತೆ. ಎಲ್ಲಿ ಸೇರುತ್ತೆ ಅಂದ್ರೆ ಬಾಂಗ್ಲಾದೇಶದಲ್ಲಿ ಗಂಗಾ ನದಿಯನ್ನು ಸೇರುತ್ತೆ. ಗಂಗಾ ನದಿಯನ್ನು ಬಾಂಗ್ಲಾದೇಶದಲ್ಲಿ ಪದ್ಮಾ ನದಿ ಅಂತ ಕರೀತಾರೆ. ಈ ಗಂಗಾ ನದಿ ಮತ್ತು ನಮ್ಮ ಬ್ರಹ್ಮಪುತ್ರ ನದಿ ಸೇರಿ ಸುಂದರ್ ಬನ್ಸ್ ಅನ್ನು ನಿರ್ಮಾಣ ಆಗುತ್ತೆ. ನದಿ ಮುಖಜ ಭೂಮಿ, ವಿಶ್ವದ ಅತಿ ದೊಡ್ಡ ನದಿ ಮುಖಜ ಭೂಮಿ ಇದು. ಸುಂದರ್ ಬನ್ಸ್ ನಿರ್ಮಾಣಕ್ಕೆ ಕಾರಣ ನಮ್ಮ ಗಂಗಾ ನದಿ ಮತ್ತು ಬ್ರಹ್ಮಪುತ್ರ ನದಿ ಈ ಅಂತ ನೆನಪಿರ್ಲಿ. ಕೊನೆಗೆ ನಮ್ಮ ಬ್ರಹ್ಮಪುತ್ರ ನದಿ ಗಂಗಾ ನದಿಯನ್ನು ಸೇರಿ ಕೊನೆಗೆ ಇದು ಬಂಗಾಳ ಕೊಲ್ಲಿಯನ್ನ ಸೇರುತ್ತಾ. ನೆಕ್ಸ್ಟ್ ಈ ಬ್ರಹ್ಮಪುತ್ರ ನದಿ ನೋಡಿ ಪೂರ್ವಾನ್ವಯ ನದಿ ವ್ಯವಸ್ಥೆ ಅಂತ ಹೇಳ್ತಾರೆ. ಅಂದ್ರೆ ಆಂಟಿಸಿಡೆಂಟ್ ಡ್ರೈನೇಜ್ ಸಿಸ್ಟಮ್ ಅಂದ್ರೆ ಟೆಕ್ಟಾನಿಕ್ ಥಿಯರಿ ಅಂತ ಬರುತ್ತೆ ಜಿಯೋಗ್ರಫಿಯಲ್ಲಿ. ಅದ್ರ ಇದು ಇಷ್ಟು ನೆನಪಿರ್ಲಿ ನಿಮ್ಗೆ. ಇದು ಹಿಮಾಲಯ ಪರ್ವತಗಳು ಸೃಷ್ಟಿಯಾಗುವ ಮುನ್ನವೇ ಅಸ್ತಿತ್ವದಲ್ಲಿದ್ದ ನದಿ. ಹಿಮಾಲಯ ಪರ್ವತಗಳು ಇನ್ನು ಸೃಷ್ಟಿಯಾಗಿದ್ದಾವೆ, ಅದಕ್ಕಿಂತ ಮುಂಚೆನೆ ಇದ್ದ ನದಿ. ಇದೇ ರೀತಿ ನಮ್ ಗಂಗಾ ನದಿನೂ ಹೌದು, ಗಂಗಾ ನದಿ. ಆಮೇಲೆ ನಮ್ ಸಿಂಧೂ ನದಿ, ಇಂಡಸ್ ನದಿ ಅಂತ ಹೇಳ್ತಾರಲ್ಲ, ಈ ಸಿಂಧೂ ನದಿ ಕೂಡ ಆಂಟಿಸಿಡೆಂಟ್ ಡ್ರೈನೇಜ್ ಸಿಸ್ಟಮ್ ಅಂತ ಕರೀತಾರೆ. ಅಂದ್ರೆ ಪೂರ್ವಾನ್ವಯ ನದಿ ವ್ಯವಸ್ಥೆ. ಹಿಮಾಲಯ ಪರ್ವತಗಳು ಸೃಷ್ಟಿಯಾಗುವ ಮುನ್ನವೇ ಅಸ್ತಿತ್ವದಲ್ಲಿದ್ದಂತಹ ನದಿಗಳಿವು. ಈ ನದಿ ಬ್ರಹ್ಮಪುತ್ರ ನದಿಯ ಉಪನದಿಗಳು ನೋಡಿ, ಎಡದಂಡೆ ಉಪನದಿಗಳು, ಬಲದಂಡೆ ಉಪನದಿಗಳು. ಇವು ನಿಮ್ಗೆ ಕನ್ಫ್ಯೂಸ್ ಆದ್ರೆ ಜಸ್ಟ್ ಉಪನದಿಗಳು ಯಾವುವು ಅಂತ ನೆನ್ಪಿಟ್ಕೊಳ್ಳಿ. ಯಾಕಂದ್ರೆ ದಿಬಾಂಗ್, ಲೋಹಿತ್, ಭೂರಿ, ದಿಹಿಂಗ್, ಧನಸಿರಿ ಇದು ಕೂಡ ಬ್ರಹ್ಮಪುತ್ರ ನದಿಯ ಉಪನದಿ. ಇನ್ನ ಸುಬನ್ಸಿರಿ, ಕಮೆಂಗ್, ಮಾನಸ್, ಸಂಕೋಶ್ ಮತ್ತು ತೀಸ್ತಾ ನದಿ. ತೀಸ್ತಾ ನದಿ ತುಂಬಾ ಸಾರಿ ಪೇಪರ್ ಅಲ್ಲಿ ಇದೆ. ಯಾರಿಗಾದ್ರೂ ಯಾಕೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ತೀಸ್ತಾ ನದಿ ಬಗ್ಗೆ. ಇನ್ನ ಈ ಬ್ರಹ್ಮಪುತ್ರ ನದಿ ಬಗ್ಗೆ ನಾನು ಕ್ವಶನ್ಸ್ ಅರೈಸ್ ಆಗಿದ್ದಾವೆ ಅಂತ ಹೇಳಿದ್ದೇನೆ ನೋಡಿ. ಸಿವಿಲ್ ಸರ್ವಿಸಸ್ ಪ್ರಿಲಿಮಿನರಿ ಎಕ್ಸಾಮ್ 2016 ಅಲ್ಲಿ ಯಾವ ರೀತಿ ಕ್ವಶನ್ ಬಂದಿತ್ತು ಅಂತಂದ್ರೆ ದಿಬಾಂಗ್, ಕಮೆಂಗ್, ಲೋಹಿತ್ ಈ ಕೆಳಗೆ ನೀಡಿರುವ ಕೋಡ್ ಬಳಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ಇವು ಯಾವುವು ಬ್ರಹ್ಮಪುತ್ರ ನದಿಯ ಉಪನದಿಗಳಾಗಿವೆ ಅಂತ ಕೇಳಿದ್ರು. ನಾವು ಈಗಾಗಲೇ ಓದಿರೋದ್ರಿಂದ ಸರಿಯಾದ ಉತ್ತರ 1, 2 ಮತ್ತು 3 ಇವೆಲ್ಲವೂ ಕೂಡ ಬ್ರಹ್ಮಪುತ್ರ ನದಿಯ ಉಪನದಿಗಳು. ಇನ್ನು FD ಎಕ್ಸಾಮ್ ಅಲ್ಲಿ ಬಂದಂತಹ ಕ್ವಶನ್ ನಮ್ಮ KPS ಇದು. ಪ್ರಪಂಚದ ಅತಿ ದೊಡ್ಡ ಮುಖಜ ಭೂಮಿಯಾದ ಸುಂದರ್ ಬನ್ಸ್ ಈ ಕೆಳಗಿನ ಯಾವ ನದಿಗಳಿಂದ ನಿರ್ಮಿಸಲ್ಪಟ್ಟಿದೆ ಅಂತ ಕ್ವಶನ್ ಬಂದಿತ್ತು. ಈಗಾಗಲೇ ನಾವು ಓದಿದ್ದೇವೆ. ಇದರಿಂದ ಗಂಗಾ ಮತ್ತು ಬ್ರಹ್ಮಪುತ್ರ ನೋಡಿ, ಗಂಗಾ ಮತ್ತು ಬ್ರಹ್ಮಪುತ್ರ ಅಂತ ನೆನಪಿರ್ಲಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ದೇನೆ, ಟೈಮ್ ತುಂಬಾ ಓಡುತ್ತೆ ನೋಡಿ. ಟಿಬೆಟ್ ನಲ್ಲಿ ಸ್ಯಾಂಗ್ಪೋ ಎಂದು ಕರೆಯಲ್ಪಡುವ ಭಾರತದ ಪ್ರಮುಖ ನದಿ ಯಾವುದು ಅಂತ ಇದೆ. ಟಿಬೆಟ್ ನಲ್ಲಿ ಸ್ಯಾಂಗ್ಪೋ ಅಂತ ಕರೀತಾರೆ, ಅದನ್ನ ಭಾರತದಲ್ಲಿ ನಾವು ಬ್ರಹ್ಮಪುತ್ರ ನದಿ, ಅಸ್ಸಾಂನ ಕಣ್ಣೀರಿನ ನದಿ, ಸ್ಯಾರೋ ಆಫ್ ಅಸ್ಸಾಂ ಅಂತ ಕರಿತೇವೆ. ನೆಕ್ಸ್ಟ್ ಇಲ್ಲೊಂದು ನ್ಯೂಸ್ ಬಂದಿತ್ತು ನೋಡಿ, ಅನಿಲ್ ಮೆನನ್ ಅಂತ. ಅನಿಲ್ ಮೆನನ್ ISS ಗೆ ಇಂದು ಪಯಣ ಅಂತ ಇತ್ತು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗೆ ಅನಿಲ್ ಮೆನನ್ ಅವರು ಹೋಗ್ತಾರೆ. ಇವರು ಭಾರತೀಯ ಮೂಲವನ್ನು ಹೊಂದಿದವರು. ಅನಿಲ್ ಮೆನನ್ ಯಾವ ರಾಜ್ಯದವರು ಅಂದ್ರೆ ಕೇರಳ ರಾಜ್ಯದವರು. ಕೇರಳ ರಾಜ್ಯದಲ್ಲಿ ಸಂಬಂಧಿಸಿದ ಹುಟ್ಟಿದ್ದಾರೆ ಅಮೆರಿಕದಲ್ಲಿ, ಆದ್ರೆ ಸಂಬಂಧ ಕೇರಳ, ಭಾರತದ ಮೂಲದವರು ಅಂತ ನಾವು ಹೇಳ್ತೇವೆ. ಸೊ ಇವತ್ತು ನ್ಯೂಸ್ ಅಲ್ಲಿ ಇವ್ರು ಬಂದಿರೋ ಕಾರಣದಿಂದ ನಾವು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಸ್ವಲ್ಪ ನೆನ್ಪಿಟ್ಕೋಬೇಕು. ಏನ್ ಸುದ್ದಿಯಲ್ಲಿರೋ ವಿಷಯ ಏನಂತಂದ್ರೆ ಭಾರತ ಮೂಲದ ನಾಸಾ ಗಗನಯಾನಿಯವರು ಅನಿಲ್ ಮೆನನ್ ಅವರು ರಷ್ಯಾದ 2 ಗಗನಯಾನಿಗಳೊಂದಿಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ISS ಅಂತ ಹೇಳ್ತೇವೆ, ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಗೆ ಯಶಸ್ವಿಯಾಗಿ ಪಯಣ ಬೆಳೆಸಿದ್ದಾರೆ. ಇವ್ರ ಜೊತೆ ಯಾರ್ಯಾರು ಹೋಗ್ತಿದ್ದಾರೆ ಸಹ ಗಗನಯಾನಿಗಳು ಅಂದ್ರೆ ಪಯೋಟರ್ ಡುಬ್ರೋವ್ ಹೋಗ್ತಾ ಇದ್ದಾರೆ ಮತ್ತು ಅನ್ನಾ ಕಿಕಿನಾ ಇವರು ಹೋಗ್ತಾ ಇದ್ದಾರೆ. ಇನ್ನ ಗಗನಯಾನ ಉಡಾವಣಾ ಕೇಂದ್ರ ಎಲ್ಲಿಂದ ಈ ಗಗನಯಾನ ನೌಕೆ ಉಡಾವಣೆ ಆಗ್ತಾ ಇದೆ ಅಂದ್ರೆ ಇದು ಕಜಕಿಸ್ತಾನ ನೋಡಿ. ಕಜಕಿಸ್ತಾನದಲ್ಲಿ ಯಾವುದು ಅಂದ್ರೆ ಗಗನ ಸೋಯೆಜ್ MS 29 ಅನ್ನುವ ಗಗನ ನೌಕೆ
ಎಲ್ಲಿಂದ ಉಡಾವಣೆ ಆಗ್ತಾ ಇದೆ ಅಂದ್ರೆ ಕಜಕಿಸ್ತಾನ. ಈ ಕಜಕಿಸ್ತಾನದಿಂದನೇ ಪ್ರಪಂಚದ ಈ ಕಜಕಿಸ್ತಾನ ದೇಶದಿಂದನೇ ಯಾಕೆ ಗಗನನೌಕೆಗಳು ಉಡಾವಣೆ ಆಗ್ತವೆ ಅಂತ ಯಾರಿಗಾದ್ರೂ ಗೊತ್ತಿದ್ರೆ ಇದರದ ಇಂಪಾರ್ಟೆನ್ಸ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿಬಿಡಿ. ಇನ್ನು ನೋಡಿ, ನೆಕ್ಸ್ಟ್ ಹೋಗ್ತಾ ಇದ್ದೇನೆ ನಾನು. ಈ ಹಿನ್ನೆಲೆ ಮಾಹಿತಿ, ಈ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಗ್ಗೆ ಸ್ವಲ್ಪ ಗೊತ್ತಿರಲಿ. ಇದು ಸೈನ್ಸ್ ಅಂಡ್ ಟೆಕ್ ಅಂತ ಸಬ್ಜೆಕ್ಟ್. ಸೈನ್ಸ್ ಅಂಡ್ ಟೆಕ್ ನಿಮ್ ಪೇಪರ್ಗೆ ಇಂಪಾರ್ಟೆಂಟ್. ಸೈನ್ಸ್ ಅಂಡ್ ಟೆಕ್ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ. ನೋಡಿ, ISS ಭೂಮಿಯಿಂದ 420 ಕಿಲೋಮೀಟರ್ ಎತ್ತರದ ಲೋ ಅರ್ತ್ ಆರ್ಬಿಟ್ LEO ಸುತ್ತುತ್ತಿರುವ ಒಂದು ಬೃಹತ್ ಸಂಶೋಧನಾ ಪ್ರಯೋಗಾಲಯ ಇದು. ಇದನ್ನ ಯಾರು ಸ್ಥಾಪನೆ ಮಾಡಿದ್ದಾರೆ? ಇಂಪಾರ್ಟೆಂಟ್. ಇದು ನಾಸಾ ಅಮೆರಿಕ, ಆಮೇಲೆ ರೋಸ್ಕಾಸ್ಮಸ್ ಅಂತ ರಷ್ಯಾದ ಬಾಹ್ಯಾಕಾಶ ಸಂಸ್ಥೆ, ಇನ್ನು ಜಾಕ್ಸಾ ಅನ್ನೋದು ಜಪಾನ್, ESA ಅನ್ನೋದು ಯುರೋಪ್ ಮತ್ತು CSA ಅನ್ನೋದು ಕೆನಡಾ. ಇವರೆಲ್ಲರೂ ಸೇರಿ ಬಾಹ್ಯಾಕಾಶ ಸಂಸ್ಥೆಗಳ ಜಂಟಿ ಯೋಜನೆ ಇದೆ. ಯಾವುದು? ಅಮೆರಿಕ, ರಷ್ಯಾ, ಜಪಾನ್, ಯುರೋಪ್ ಮತ್ತು ಕೆನಡಾ. ಇನ್ನು ನೆಕ್ಸ್ಟ್ ಕ್ವಶನ್, UPSC ಸಿವಿಲ್ ಸರ್ವಿಸ್ ಅಲ್ಲಿ ಬಂದಿರುವಂತ ಒಂದು ಎಕ್ಸಾಮ್ ಕ್ವಶನ್, ಪ್ರಿಲಿಮಿನರಿ ಎಕ್ಸಾಮ್ ಕ್ವಶನ್ ತಗೊಂಡಿದ್ದೇನೆ ನಾನು, ಸೈನ್ಸ್ ಅಂಡ್ ಟೆಕ್ ರಿಲೇಟೆಡ್. ನೋಡಿ, ಬಾಹ್ಯಾಕಾಶ ಪರಿಶೋಧನೆಗೆ ಸಂಬಂಧಿಸಿದಂತೆ ಸುದ್ದಿಯಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುವ ಕ್ಯಾಸಿನಿ ಐಸಿನ್ಸ್, ಮೆಸೆಂಜರ್ ಮತ್ತು ವಾಯೇಜರ್ 1 ಮತ್ತು 2 ಇವುಗಳು ಕ್ರಮವಾಗಿ ಯಾವ ಗ್ರಹ ಅಥವಾ ವಿಷಯಗಳಿಗೆ ಸಂಬಂಧಿಸಿವೆ ಅಂತ UPSC ಸಿವಿಲ್ ಸರ್ವಿಸಸ್ ಎಕ್ಸಾಮಿನೇಷನ್ ಪ್ರಿಲಿಮಿನರಿ ಎಕ್ಸಾಮ್ 2016 ಅಲ್ಲಿ ಬಂದಿರುವಂತ ಕ್ವಶನ್. ಇದಕ್ಕೆ ಉತ್ತರ ಏನು ಅಂತಂದ್ರೆ ಎ. ಅಂದ್ರೆ ಈ ಕ್ಯಾಸಿನಿ ಐಸಿನ್ಸ್ ಅನ್ನೋದು ಶನಿ ಗ್ರಹಕ್ಕೆ ಸಂಬಂಧಪಟ್ಟದ್ದು, ಮೆಸೆಂಜರ್ ಅನ್ನೋದು ಬುಧ ಗ್ರಹಕ್ಕೆ ಸಂಬಂಧಪಟ್ಟಿದ್ದು, ಇನ್ನು ವಾಯೇಜರ್ 1 and 2 ಇವು ಬಾಹ್ಯಾಕಾಶ ಪರಿಶೋಧನೆಗೆ ಸಂಬಂಧಪಟ್ಟದ್ದು ಆಗಿದೆ. ನೋಡಿ, ಕ್ಯಾಸಿನಿ ಅನ್ನೋದು ಶನಿ ಗ್ರಹ, ಮೆಸೆಂಜರ್ ಅನ್ನೋದು ಬುಧ ಗ್ರಹ ಮತ್ತೆ ವಾಯೇಜರ್ 1 ಮತ್ತು 2 ಅನ್ನೋದು ಸೌರಮಂಡಲದ ಹೊರಗಿನ ಬಾಹ್ಯಾಕಾಶವನ್ನು ಪರಿಶೀಲಿಸಲು ನಾಸಾ ಉಡಾವಣೆ ಮಾಡಿದ ಐತಿಹಾಸಿಕ ಮಿಷನ್ ಗಳಾಗಿವೆ. ಸೊ ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ಕ್ವಶನ್ FDA ಎಕ್ಸಾಮ್ ಅಲ್ಲಿ ಬಂದಿರುವಂತಹ ಕ್ವಶನ್ ಇದು. 2019 ಅಲ್ಲಿ ಮಾನವ ಸಹಿತ ಬಾಹ್ಯಾಕಾಶ ಯಾನವನ್ನು ಕೈಗೊಳ್ಳಲು ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ರೂಪಿಸಿರುವ ಮಹತ್ವಾಕಾಂಕ್ಷಿ ಯೋಜನೆ ಹೆಸರೇನು? ಯೋಜನೆ ನೋಡಿ, ಅದು ಗಗನಯಾನ, ನಮ್ಮ ಇಂಡಿಯಾದ್ದು, ಇಸ್ರೋದು. ಸೊ ಇಷ್ಟು ನೆನಪಿರ್ಲಿ. ಇವತ್ತು ವಿಡಿಯೋ ಲೆಂದಿ ಆಗ್ತಾ ಇದೆ. ಸೊ ನಮಸ್ತೆ, ಬಾಯ್ ಎಲ್ಲರಿಗೂ.